ಸಂದೀಪ್ ರೆಡ್ಡಿನ ಚಪ್ಪಲಿ ತಗೊಂಡು ಹೊಡಿಬೇಕು ಅಂತಾರೆ. ಇದು ಸತ್ಯ, ನಾನು ಹೇಳ್ತಾ ಇರೋದು. ಆಮೇಲೆ ಬಂದು ಬಲಮುರಿ ಸರ್ಕಲಲ್ಲಿ ಎಲ್ಲ ಕಾರ್ಯಕರ್ತರ ಜೊತೆಯಲ್ಲಿ ಸಂದೀಪ್ ರೆಡ್ಡಿ ಶಾಸಕರು ಡ್ಯಾನ್ಸ್ ಮಾಡ್ತಾರೆ. ಯಲವಳ್ಳಿ ರಮೇಶಣ್ಣ ಎಲ್ಲ ಹಿರಿಯರೆಲ್ಲ ಸೇರಿ ಸಂಭ್ರಮ ಆಚರಣೆ ಮಾಡ್ತಾರೆ ಹಬ್ಬವನ್ನ, ಕೆಂಪೇಗೌಡರ ಹಬ್ಬವನ್ನ. ಅಲ್ಲಿಂದ ಆದ್ಮೇಲೆ ಒಬ್ಬ 50,000 ರೂಪಾಯಿ, ಕೆಲವರು 50,000, 1 ಲಕ್ಷ ಬೆಂಗಳೂರು ಕಾರ್ಯಕರ್ತರು, ಅವರು ನಮ್ಮ ಚಿಕ್ಕಬಳ್ಳಾಪುರದವರಲ್ಲ, ಜ್ಞಾಪಕ ಇಟ್ಕೊಳ್ಳಿ, ಬಾರಿಗಳು ಕಳಿಸ್ಕೊಡ್ತಾರೆ. ತದನಂತರ ಅವ್ರು ಯಾರು ಒಳಗಡೆ ಹೋಗೋದಿಲ್ಲ. 100% ಇದು ಸತ್ಯ. ಯಾಕಂದ್ರೆ ನಾವು ವಾಸ್ತುವಂಶ ಇಲ್ದಿದ್ದು ಯಾವತ್ತೂ ಡಾಕ್ಯುಮೆಂಟ್ ಇಲ್ದಿದ್ದು ಮಾತಾಡೋದೇ ಇಲ್ಲ. ಎಲ್ಲ ನಮ್ಮವರೆಲ್ಲ ಬಂದು ವಿಷಯ ಹೇಳಿದ್ಮೇಲೆ ನಾವು ಇವತ್ತು ಪ್ರೆಸ್ ಮೀಟ್ ಇಡ್ತಾ ಇರೋದು. ಅವ್ರನ್ನ ಕೇಳಿ ಹೌದೋ ಇಲ್ವೋ ಅಂದ್ಬಿಟ್ಟು ಅಷ್ಟೇ ನೀವು. ಇದು ಸತ್ಯ. ಹೇಳಿರೋದು CC ಕ್ಯಾಮ್ರಾ ಎಲ್ಲ ಐತೆ. ಇವು ಯಾಕಂದ್ರೆ ಡಿಪಾರ್ಟ್ಮೆಂಟ್ ಅವ್ರು ಕೊಡಲ್ಲ ಅಂತ ಹೇಳಿ. ಏನಿದ್ದಾರೆ ನೀವೇ ಅಲ್ಲ, ನಾವು ಅದಕ್ಕೆ ನಾವು ಅವಾಗ ಬಂದು ಯಾವುದೇ ಕಾರಣಕ್ಕೆ ಈ ರೀತಿಯಾಗಿ ಮಾಡಬಾರ್ದು, ಅಸಭ್ಯತೆಯನ್ನು ಮಾಡಬಾರ್ದು ಅಂದಾಗ ಶಾಸಕರು ಒಂದೇ ಒಂದು ಚೂರು ಕೂಡ ಅಲ್ಲಿ ಅಸಭ್ಯತೆ ತೋರಿಸಿಲ್ಲ. ಒಂದ್ ನಿಮಿಷ ಇರೋಣ. ಯಾರು ಮಾಡಿದ್ದಾರೆ ಅಣ್ಣ? ಅವರು ಕಾರ್ಯಕರ್ತರಂದ್ರೆ ಅವರ ಜಯಂತಿ, ಅದು ಅವರವರು ಮಾಡ್ಕೊಂಡಿದ್ದಾರೆ ಅಷ್ಟು ಬಿಟ್ರೆ ನಮ್ಮ ಶಾಸಕರೆಲ್ಲಾದ್ರೂ ಅಸಭ್ಯತೆಯಿಂದ ಆ ವೇದಿಕೆ ಮೇಲೆ ಮಾಡಿದ್ರೆ ಹೇಳಿ. ಒಂದು ನಿಮಿಷ ಅಣ್ಣ, ಚುಪ್ಪಿ ತಗೊಂಡು ನಿಮ್ಮ ತಾಯಿ, ನಿನ್ನ ಹೆಂಡತಿ, ಮಗು ಅಂದಾಗ ಕೇಳಿದಾಗ ಪ್ರತಿಯೊಬ್ಬ ಅಲ್ಲಿ ಸರ್ಕಾರದ ಆಸ್ತಿ ಏನ್ ಮಾಡ್ಬೇಕು ಮಾಡ್ಕೊಂಡ್ ಬಂದ ಮೇಲೆ ಅವನ್ ಚಪ್ಪಲಿ ತಗೊಂಡು ಹಾಕಿದಾಗ ಕಾರ್ ಮೇಲೆ ಎಸಿದಾಗ ಇಲ್ಲ, ಖಂಡಿತ ಸುಳ್ಳದು. ಮೇಲೆ ಅಟ್ಯಾಕ್ ಮಾಡಿದ್ರು. ಇದು ಸಂವಿಧಾನ ವಿರೋಧಿ. ಇವರು ಸಂವಿಧಾನಕ್ಕೆ ಗೌರವನೇ ಕೊಡಲ್ಲ, ಕಾನೂನು ಗೌರವ ಕೊಡಲ್ಲ. DC ಅವರು ಕೇಳ್ಕೊಳ್ತಾ ಇದ್ದಾರೆ. ನೀವು ಇದ್ದೀರಾ ಸ್ವಾಮಿ, ಪತ್ರಿಕಾ ಮಾಧ್ಯಮದವರು ಮತ್ತು ಮೀಡಿಯಾ ಮಾಧ್ಯಮದವರು ಎಲ್ಲರೂ ಇದ್ದೀರಾ, ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮದವರು. 2.5 ಅವರ್ 2.5 ಅವರ್ MLA ಅವ್ರನ್ನ ಎದ್ದೋಗ್ಬೇಕು, ಬಾಯ್ಕಾಟು ಹೋಗ್ಬೇಕು, ಹುಚ್ಚ ಅವರು ಮನೆಯವ್ರನ್ನೆಲ್ಲೂ ಅಸಭ್ಯವಾಗಿ ಮಾತಾಡೋದು. ಅವ್ರೇನಾದ್ರು MLA ಅವರು ಒಂಚೂರು ಕದಲ್ದ್ರ, ಒಂಚೂರು ಹಂಗಾರಾದ್ರ, ಬೇಜಾರು ಮಾಡ್ಕೊಂಡ್ರ, ಅವ್ರ ಫೇಸಲ್ಲಿ ಒಂದೇ ಒಂದು ಚೂರು ಬೇಜಾರು ಕಾಣಿಸ್ಲಿಲ್ಲ. ಕಾರ್ಯಕ್ರಮಕ್ಕೆ ಗೌರವ ಕೊಟ್ಟು, ಕೆಂಪೇಗೌಡರಿಗೆ ಗೌರವ ಕೊಟ್ಟು, ಕಡೆಯವರೆಗೂ ಅವರು ಸಭ್ಯತೆಯಿಂದ ಕಾರ್ಯಕ್ರಮ ಮುಗಿಸಿ ಹೋಗುವಾಗ ಮೀಡಿಯಾದವ್ರು ಕೇಳಿದ್ರು, ಅವ್ರದ್ದೇನಿದೆ ಹೊಟ್ಟೆ ಒಳಗಡೆ ಹೇಳಿದ್ರು. ಕಾರ್ಯಕ್ರಮ ಮುಗಿಸ್ಕೊಂಡು ಆಚೆ ಹೋಗ್ಬೇಕಾದ್ರೆ ಇಲ್ಲಿ ಒಳಗಡೆ ಮಾತಾಡುವಾಗ ದೊಡ್ಡವರೆಲ್ಲ ಇದ್ರು. ಫಸ್ಟ್ ಅವ್ರನ್ನು 1 ಅವರ್ಗೂ ಎಲ್ರೂ ಸ್ವಾಮೀಜಿಗಳ ಸಮೇತ ಕೇಳ್ಕೊಂಡ್ರು. ಯಾರಿಗೂ ಬೆಲೆ ಕೊಡ್ಲಿಲ್ಲ. ಪೂರ್ವ ಯೋಜಿತವಾಗಿ ಬಂದಿರೋರು ಯಾರು ಬೆಲೆ ಕೊಡ್ತಾರೆ? ಯಾರಿಗೂ ಕೊಡಲ್ಲ. ದೇ ಆರ್ ಫಿಕ್ಸ್ಡ್. ಅದು ಗಲಾಟೆ ಮಾಡ್ಬೇಕು, ಅವ್ರನ್ನ ಅಸಭ್ಯವಾಗಿ ಮಾತಾಡ್ಬೇಕಂತ ಮೊದಲೇ ಫಿಕ್ಸ್ ಆಗಿ ಬಂದಿದ್ದಾರೆ. ಅಲ್ಲಿ ಒಬ್ಬ MLAಗೆನೆ ಗೌರವ ಕೊಡ್ಲಿಲ್ಲ ಅಂದ್ರೆ ಇನ್ನು ಬೇರೆ ಯಾವ ಸಮುದಾಯದವ್ರಿಗೆ ಇವ್ರಿಗೆ ಗೌರವ ಕೊಡ್ತಾರೆ? ಬೇರೆ ಯಾವ ಸಮುದಾಯದವ್ರಿಗೆ ಗೌರವ ಕೊಡ್ತಾರೆ? ಇವ್ರಿಗೆನ ಏನು ಬೈಯೋದ್ ಬರೋದು? MLA ಬೆಂಬಲಿಗರು ಯಾರು ಇಲ್ವಾ? ಯಾರಾದ್ರೂ ಎಲ್ಲಾದ್ರೂ ಬೈದಿದಾರ? ಯಾರನ್ನಾದ್ರೂ ಬೈದಿದಾರ? ಸ್ಟೇಜ್ ಮೇಲೆ ಬಂದು ತಡವಾಗಿ ಬಂದ್ರು ಅವರು ಕೂಡ MLA ಅವ್ರನ್ನ ಈ ತರ ಬೈತಾ ಇದಾರಲ್ಲ ಅಂತ ಒಂದು ಮೈಕ್ ತಗೊಂಡು ಸುಮ್ನಿರಪ್ಪ, ಹಿಂಗೆಲ್ಲ MLA ಅವ್ರನ್ನ ಮಾತಾಡ್ಬಾರ್ದು ಅಂತ ಒಂದೇ ಒಂದು ಮಾತು ಹೇಳಲಿಲ್ಲ. ಅಂತವ್ರು ತಗೊಂಡೋಗಿ ಇವ್ರು ಏನು ಸ್ಟೇಜ್ ಅಲ್ಲಿ ಕೂಗ್ಲಾಗ್ತಾ ಇದ್ರು, ಇವರು ಮೈಕ್ ಮುಂದೆ, ಮೀಡಿಯಾ ಮುಂದೆ ಇವರು ಹುಚ್ಚಾಸ್ಪತ್ರೆಯಲ್ಲಿ ಇರ್ಬೇಕಾಗಿತ್ತು ಅಂತ ಹೇಳ್ತಾರೆ. ಅಲ್ಲ, ದೊಡ್ಡವ್ರ ತರ ಇರ್ಬೇಕು. ಅವ್ರಂದಿದ್ ಮಾತುಗಳನ್ನ ನಿಮ್ಮನ್ನ ಯಾರಾದ್ರೂ ಅಂದ್ರೆ ನೀವು ಸುಮ್ಮನೆ ಇರ್ತೀರಾ? ಇನ್ನೊಬ್ರು ಜೊತೆಯಲ್ಲಿ ಡ್ಯಾನ್ಸ್ ಆಡ್ದವ್ರು ಮೊದಲನೇ ದಿವಸ ಚೆನ್ನಾಗಿ ಮಾತಾಡ್ತಾರೆ, 2ನೇ ದಿವಸ
ಅವ್ರು ತೋಳ್ ತಟ್ಟಿ ತುಪ್ಪ ಓಡೋಗ್ಬೇಕಾಗಿತ್ತಾ? ನಾವು ಬೆದ್ರು ಓಡೋಗ್ಬೇಕಾ? ಇದೇನು ರಾಜರ ಕಾಲನ ಇದು? ನೀವ್ ಹೇಳ್ದಂಗೆ ಕೇಳ್ಬೇಕಾ? ಅಲ್ಲ ಸರ್, ತಮ್ಮ ಸಮಸ್ಯೆಗಳು ಅಲ್ಲ, ತೋಳ್ ತಟ್ಟಿದ್ದು ಅಂತ ಅದನ್ನ ಮಾತ್ರ ಮಾತಾಡ್ತಾರೆ. ಒಳಗಡೆ ಅಷ್ಟೊಂದು ನಡೀತಾ ಇದೆ, ನಿಮ್ಮದೇ ನಡೀತಾ ಇದೆ, ಇಲ್ಲಿಗಲ್ ಆಗಿ ಅಷ್ಟೊಂದು ನಡೀತಾ ಇದ್ರೆ ಯಾರು ಮಾತಾಡಲಿಲ್ಲ. ಕೆಟ್ಟ ಪದಗಳು, ಏನು ಅಸಭ್ಯ. ನಾವು ಕೂಡ ಮಾತಾಡಲ್ಲ ಸರ್, ಯಾರು ಮಾತಾಡಲ್ಲ. ಅಂತ ವಲ್ಗೈರ ಭಾಷೆಯನ್ನು ಬಳಸಿ ಮಾತಾಡ್ತಾರೆ. ಅದನ್ನ ಇವರೇ ಹೇಳ್ತಾರೆ, ನಮ್ಮ ಸಂಸದರು ಒಂದ್ ಕಡೆ ಒಬ್ಬ MLA ಅವ್ರಿಗೆ ಇಷ್ಟೊಂದು ಹೀನಾಯವಾಗಿ ಬೈದಿರೋದು ನಮ್ಮ ಇದ್ರಲ್ಲಿ ಎಲ್ಲೂ ನೋಡೇ ಇಲ್ಲ ಅಂತ ಪಾಪ ಅವ್ರು ನೊಂದ್ಕೊಳ್ತಾರೆ. ಮತ್ತೆ ಹುಚ್ಚ ಆಸ್ಪತ್ರೆ ಅಂತ. ಏನ್ ಸರ್ ಇದು? ಚಿಕ್ಕಬಳ್ಳಾಪುರನ ಏನ್ ಮಾಡಕ್ ಕೊಟ್ಟಿದ್ದೀರಾ ಸರ್ ನೀವೆಲ್ಲ ದೊಡ್ಡವರು? ಇದನ್ ಕಡಬನ ರಾಯಲಸೀಮನ? ಇದು ಚಿಕ್ಕಬಳ್ಳಾಪುರ, ಶಾಂತಿಯುತವಾಗಿರೋ ಚಿಕ್ಕಬಳ್ಳಾಪುರದಲ್ಲಿ ನೀವು ಏನಾದ್ರು ಅಭಿವೃದ್ಧಿಗೆ ನೀವು ಇದು ಕೊಡಿ, ಒತ್ತು ಕೊಡಿ. ಇಲ್ಲ ಅಂದ್ರೆ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡಿ. ಯಾಕೆ ಈಗ ಇನ್ನೇನು ನೆಕ್ಸ್ಟ್ ಮರಳುಗಳಾಗ್ಬೇಕಾ? ಆ ಪರಿಸ್ಥಿತಿ ತಂದು ಇಟ್ಟಿದ್ದೀರಾ. ದಯವಿಟ್ಟು ಬೇಡ. ಈ ಪತ್ರಿಕಾ ಮುಖಾಂತರ ನಾವೆಲ್ಲ ಎಲ್ರೂ ದೊಡ್ಡವ್ರನ್ನೆಲ್ಲ ಕೇಳ್ಕೊಳ್ಳೋದು, ದೊಡ್ಡವ್ರನ್ನೆಲ್ಲ ರಾಜಕೀಯದಲ್ಲಿರೋರು ಎಲ್ರನ್ನೂ ಕೇಳ್ಕೊಳ್ಳೋದು, ಚಿಕ್ಕಬಳ್ಳಾಪುರನ ರಾಯಲಸೀಮಾ ಕಳಪ ಮಾಡಬೇಡಿ. ದಯವಿಟ್ಟು ಚಿಕ್ಕಬಳ್ಳಾಪುರನ ಅಭಿವೃದ್ಧಿ ಕಡೆ ಕರ್ಕೊಂಡು ಹೋಗೋ ತರ ನೀವು ಎಲ್ರೂ ಒತ್ತು ಕೊಟ್ಟು ಕೆಲಸ ಮಾಡಿ ಅಂತ ಎಲ್ರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.